ನಮಸ್ತೆ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ಕೂಡ ಚೆನ್ನಾಗಿದ್ದೀನಿ ಫ್ರೆಂಡ್ಸ್. ಇವತ್ತು ಜುಲೈ 8ನೇ ತಾರೀಕು ನನ್ನ ಮಗಂದು ಬರ್ತಡೇ ಇತ್ತು. ಅದಕ್ಕೋಸ್ಕರ ದೇವಸ್ಥಾನಕ್ಕೆ ಹೋಗಿದ್ದೆ. ನಾನು ದೇವಸ್ಥಾನಕ್ಕೆ ಹೋಗಿ ಪೂಜೆ ಎಲ್ಲ ಮುಗಿಸ್ಕೊಂಡು ಇವಾಗ ಬಂದೆ ಮನೆಗೆ. 12:30 ಆಗ್ತಾಯಿದೆ ಇವಾಗ. ಸೊ ನನ್ನ ಮಗನಿಗೆ ಅಲ್ಲಿಂದನೇ ಪೂಜೆ ಮುಗಿಸ್ಕೊಂಡು ಹಾಗೆ ಕಾಲೇಜ್ಗೆ ಹೋದ ಅವನು. ನಾನು ಹಿಂಗೆ ಬಂದೆ ಮನೆ ಕಡೆಗೆ. ಅಂದರೆ ಅವನಿಗೆ ಚಿಕ್ಕವನಿರೋ ಒಂದು 5 ವರ್ಷ ಮಾತ್ರ ನಾವು ಸ್ವಲ್ಪ ಚೆನ್ನಾಗಿ ಮಾಡಿದ್ವಿ. ಅದಾದಮೇಲಿಂದ ನಾವೇನು ಬರ್ತಡೇಗೆ ಕೇಕ್ ತೊಗೊಂಡು ಬಂದು ಮನೇಲಿ ಕಟ್ ಮಾಡೋದು ಆ ಥರ ಮಾಡೋದಿಲ್ಲ ಫ್ರೆಂಡ್ಸ್. ನಾವು ಏನಂದರೆ ಅವ್ನಿಗೆ ಇಷ್ಟ ಆಗಿರೋ ಸ್ವೀಟ್ನ ಮನೇಲಿ ಮಾಡ್ತೀನಿ. ಆಮೇಲೆ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಅವನ ಹೆಸರಲ್ಲಿ ಪೂಜೆ ಎಲ್ಲ ಮಾಡಿಸ್ಬಿಟ್ಟು ಬರ್ತೀನಿ ಫ್ರೆಂಡ್ಸ್. ಅಷ್ಟೇ ನಾವು ಮಾಡೋದು. ಒಂದೊಂದು ಸರಿ ಹೊಸ ಬಟ್ಟೆನೂ ತೊಗೊಳ್ಳೋ ಅಂತ ಕಾಸು ಕೊಟ್ಟರು ಅವನು ಇಷ್ಟಪಡೋನು. ಮುಂಚೆ ಎಲ್ಲ ಸ್ವಲ್ಪ ಇಷ್ಟಪಡೋನು, ತೊಗೊಳ್ಳೋನು. ಬಟ್ ಇವಾಗ ಅದೇ ದುಡ್ಡಿದ್ರೇ ಏನಕ್ಕೂ ಅವನು ಎಜುಕೇಷನ್ಗೆ ಯೂಸ್ ಮಾಡ್ಕೊತಾನೆ. ಹಾಗಾಗಿ ಬರ್ತಡೇ ಮಾಡ್ಕೊಳಕ್ಕೆ ಅವನಿಗೂ ಇಷ್ಟಪಡೋದಿಲ್ಲ, ನಮಗೂ ಏನು ಮಾಡೋಕ್ಕೆ ಇಷ್ಟ ಇಲ್ಲ. ಸೊ ಹಂಗಾಗಿ ಆ ಥರ ಕೇಕೆಲ್ಲ ತಂದು ನಾವು ಮಾಡೋದಿಲ್ಲ ಫ್ರೆಂಡ್ಸ್ ಮನೇಲಿ. ಸೊ ಜಾಮೂನ್ ಮಾಡಿದ್ದೀನಿ. ಪಾಪ ಅವರ ಫ್ರೆಂಡ್ಸ್ಗೆಲ್ಲ ತೊಗೊಂಡೋಗ್ಬೇಕು ಅಂತ ಆಸೆ ಪಟ್ಟಿದ್ದ, ಅವನು ಮರ್ತ್ಬಿಟ್ಟು ಹೋಗ್ಬಿಟ್ಟಿದ್ದಾನೆ. ದೇವಸ್ಥಾನಕ್ಕೆ ಹೋಗ್ಬೇಕಿತ್ತಲ್ವ, ಅದು ಹೆಂಗೆ ಮರ್ತೋದ್ನೋ ಗೊತ್ತಿಲ್ಲ. ಫ್ರೆಂಡ್ಸಿಗೆ ತೊಗೊಂಡೋಗ್ಬೇಕು ಅಂದ್ಕೊಂಡೆ ಜಾಮೂನ್ ಮಾಡಿಸ್ಕೊಂಡ. ಸೊ ಅವರಪ್ಪ ಒಬ್ಬಟ್ಟು ತೊಗೊಂಡು ಬಂದಿದ್ರು. ಅಂದರೆ ಮನೇಲಿ ನಾವು ಒಬ್ಬಟ್ಟು ಮಾಡಿರಲಿಲ್ಲ, ಹೋಟ್ಲಿಂದನೇ ತೊಗೊಂಡು ಬಂದಿದ್ರು ಒಬ್ಬಟ್ಟು. ಬನ್ನಿ ತೋರಿಸ್ತೀನಿ. ಮಕ್ಕಳು ಎಷ್ಟು ಬೇಗ ಬೆಳೀತಾರೆ ಅಂತ ಗೊತ್ತೇ ಆಗೋದಿಲ್ಲ ಫ್ರೆಂಡ್ಸ್ ಅಲ್ವಾ. ನಮ್ಮ ಕಣ್ಮುಂದೆ ಅನ್ಸೋದಿಲ್ಲ ಎಷ್ಟು ದೊಡ್ಡವ್ರು ಆಗ್ಬಿಟ್ರ ಮಕ್ಕಳು ಅಂತಂದು ಹೇಳ್ಬಿಟ್ಟು. ಒಂದೊಂದ್ಸಲ ಅನಿಸುತ್ತೆ ಬೇಗ ದೊಡ್ಡವ್ರಾಗ್ಬಿಡ್ಲಪ್ಪ, ನಮಗೂ ಸಾಕಾಗ್ಬಿಟ್ಟಿರುತ್ತೆ ಅಂತ. ಬಟ್ ತುಂಬ ಬೇಗ ಬೆಳೆದ್ಬಿಡ್ತಾರೆ ಮಕ್ಕಳು, ಕಣ್ಣೆದುರುಗಡೆ ಗೊತ್ತೇ ಆಗೋದಿಲ್ಲ ಅನಿಸುತ್ತೆ. ಇವಾಗ ನನಗೆ ಇವತ್ತು ಬರ್ತಡೇ ದಿನ ಅದೇ ಅವನ ಹತ್ರ ಹೇಳ್ತಾ ಇದ್ದೆ ನಾನು, ಏನೋ ಇಷ್ಟು ಬೇಗ ಬೆಳೆದ್ಬಿಟ್ಟಿಯಲ್ಲ ನೀನು, ಮೊನ್ನೆ ಹುಟ್ಟಿರೋ ಥರ ಇದೆ ಅಂತಂದು ಹೇಳ್ಬಿಟ್ಟು. ಹಂಗೇನೆ ಮಕ್ಕಳು ಬೆಳೆಯೋದು ಗೊತ್ತೇ ಆಗೋದಿಲ್ಲ ಫ್ರೆಂಡ್ಸ್ ಅಲ್ವಾ. ಸೊ ಇಷ್ಟು ಜಾಮೂನ್ ಮಾಡಿದ್ದೆ ಫ್ರೆಂಡ್ಸ್. ಪಾಪ ನನ್ನ ಮಗ ಅವ್ರ ಫ್ರೆಂಡ್ಸಿಗೆ ತೊಗೊಂಡೋಗೋದು ಮರ್ತಾ. ನೋಡಬೇಕು, ಮನೆಗೆ ಏನಾದರೂ ಬಂದರೆ ತಿನ್ಕೋತಾರೆ ಹುಡುಗರು. ತುಂಬ ದಿವಸ ಆಯಿತು ನಾನು ವಿಡಿಯೋ ಮುಂದೆ ಬಂದು. ಸೊ ಥ್ಯಾಂಕ್ ಯು. ಎಲ್ಲರೂ ನನ್ನ ಮಗನಿಗೆ ಆಶೀರ್ವಾದ ಮಾಡಿ ಅಂತ ಕೇಳ್ಕೊತೀನಿ. ಯಾಕೋ ಗೊತ್ತಿಲ್ಲ ಫ್ರೆಂಡ್ಸ್, ಸಿಕ್ಕಾಪಟ್ಟೆ ತಲೆನೋವು. ದೇವಸ್ಥಾನದಿಂದ ಬರ್ತಿದ್ದಂಗೆ ಅಲ್ಲಿ ದೇವಸ್ಥಾನದಲ್ಲೇ ತಲೆನೋವು ಶುರುವಾಗೋಯ್ತು ನನಗೆ. ಯಾಕೋ ಸಿಕ್ಕಾಪಟ್ಟೆ ತಲೆನೋಯ್ತಾ ಇತ್ತು. ಅದಕ್ಕೆ ಫಸ್ಟು ಸ್ವಲ್ಪ ಜಾಮೂನ್ ತಿನ್ಕೊಂಡು ಆಮೇಲೆ ಊಟ ಮಾಡೋಣ ಅಂತ ನೋಡಿ ಜಾಮೂನ್ ಹಾಕ್ಕೊಂಡಿದ್ದೀನಿ. ಸೊ ಒಬ್ಬಟ್ಟು ಬೇರೆ ತಂದಿದ್ರು ನಮ್ಮ ಯಜಮಾನ್ರು. ಸೊ ಅದು ಸ್ವಲ್ಪ ಇದೆ, ಆಮೇಲೆ ತಿನ್ಕೋತೀನಿ. ಯಾಕೋ ತುಂಬ ತಲೆನೋಯ್ತಿದೆಯಲ್ಲ, ಸ್ವಲ್ಪ ಹೊತ್ತಿದ್ದು ತಿಂದ್ಬಿಟ್ಟು ಮಲ್ಕೊಳ್ಳೋಣ ಅಂತಂದು ಹೇಳ್ಬಿಟ್ಟು. ಸೊ ಯಾರೆಲ್ಲ ವಿಡಿಯೋ ನೋಡ್ತಾ ಇದ್ದೀರಾ, ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಫ್ರೆಂಡ್. ಹಿಂಗಾಗಿದೆ ಗೊತ್ತಿಲ್ಲ ನನಗೆ. ಚೆನ್ನಾಗಿ ಬಂದಿದೆ ಫ್ರೆಂಡ್ಸ್. ನೋಡಿ ಒಳಗಡೆ ಎಲ್ಲ ತುಂಬ ಸಾಫ್ಟಾಗಿ ತುಂಬ ಚೆನ್ನಾಗಿ ಬಂದಿದೆ ಜಾಮೂನ್. ಚೆನ್ನಾಗಿದೆ ಫ್ರೆಂಡ್ಸ್. ಬನ್ನಿ ಫ್ರೆಂಡ್ಸ್ ಜಾಮೂನ್ ತಿನ್ನೋಣ. ಸಾಫ್ಟಾಗಿ ಚೆನ್ನಾಗಿದೆ. ಜಾಮೂನ್ ತಿನ್ಕೊಂಡಿದ್ದಾಯಿತು ಫ್ರೆಂಡ್ಸ್. ತುಂಬ ಹೊಟ್ಟೆ ಹಶ್ವಾಗ್ತಾಯಿತ್ತು. ಆಲ್ರೆಡಿ 12:30 ಆಗಿದ್ದರಿಂದ ಹಾಗಾಗಿ ಜಾಮೂನ್ ತಿನ್ಕೊಂಡೆ. ಇವಾಗ ಇನ್ನೂ ಊಟ ಮಾಡಬೇಕು, ಊಟ ಮಾಡಿಲ್ಲ. ಅಷ್ಟರಲ್ಲಿ ನನ್ನ ಮಗ ಕೂಡ ಕಾಲೇಜಿಂದ ಬಂದ. ಅವನು ಡಿಪ್ಲೊಮೊ ಮಾಡ್ತಾ ಇರೋದು ಇವಾಗ, ಡಿಪ್ಲೊಮೊ ಫೈನಲ್ ಇಯರು. ಜೊತೆಗೆ ಈಗ 19 ವರ್ಷ ಆಯಿತು ಅವನಿಗೆ. ಈ 19 ವರ್ಷ ಹೆಂಗೆ ಹೋಯ್ತು ಅಂತಲೇ ಗೊತ್ತಾಗಿಲ್ಲ. ಅವನು ಯಾವ ವಿಡಿಯೋಗೂ ಸಾಮಾನ್ಯವಾಗಿ ಬರೋದಿಲ್ಲ ಫ್ರೆಂಡ್ಸ್. ಇದೇ ಫಸ್ಟ್ ವಿಡಿಯೋ ಅವನಿಗೆ ಈ ಥರ ನಿಂತ್ಕೊಂಡಿರೋದು. ಅವನು ಮುಡಿ ಕೊಡಬೇಕು ದೇವ್ರಿಗೆ ಅಂತ ಹೇಳ್ಬಿಟ್ಟು ಈಗ 3 ತಿಂಗಳಿಂದನೂ ಕಟ್ಟಿಂಗ್ ಆಗಲಿ ಶೇವಿಂಗ್ ಆಗಲಿ ಮಾಡಿಸ್ಕೊಂಡಿಲ್ಲ ಅವನು. ಬಟ್ ಯಾವ ವಿಡಿಯೋಗೆ ಬರೋಕ್ಕೂ ಇಷ್ಟಪಡೋದಿಲ್ಲ ಅವನು. ಬಟ್
ಇವತ್ತು ನಾನು ಬರ್ತಡೇ ಇರೋದ್ರಿಂದ ಬಾರೋ ಏನೂ ಆಗೋದಿಲ್ಲ ಅಂತೇಳ್ಬಿಟ್ಟು ಒಂದು ಫೋಟೋ ತೊಗೊಂಡೆ, ನಾನು ಒಂದು ವೀಡಿಯೋ ಮಾಡಿಕೊಂಡೆ. ಅದೆಲ್ಲ ಇಷ್ಟ ಆಗೋಲ್ಲ ಅವನಿಗೆ, ಫೋಟೋಸು ವೀಡಿಯೋಸು ಬರೋದು ಅದೆಲ್ಲ ಇಷ್ಟ ಆಗೋದಿಲ್ಲ ಅವನಿಗೆ. ಸೊ ನೋಡಿ, ಜಾಮೂನು ನೈಟೇ ಮಾಡಿಬಿಟ್ಟು ಇಟ್ಟಿದ್ದೆ ಫ್ರೆಂಡ್ಸ್. ಬೆಳಗ್ಗೆ ಎದ್ದು ಮಾಡೋಕ್ಕಾಗೋದಿಲ್ಲ ಅನ್ನೋ ಕಾರಣಕ್ಕೆ ನೈಟೇ ಮಾಡಿಟ್ಟಿದ್ದೆ ನಾನು. ಒಬ್ಬಟ್ಟು ಮನೇಲೇ ಮಾಡೋಣ ಅಂದ್ಕೊಂಡಿದ್ದೆ ಫ್ರೆಂಡ್ಸ್, ಬಟ್ ಮಾಡೋಕ್ಕಾಗಲೇ ಇಲ್ಲ. ನನಗೆ ಸಿಕ್ಕಾಬಟ್ಟೆ ತಲೆನೋವು ಇತ್ತು 2 ದಿನದಿಂದ. ಹಾಗಾಗಿ ನನಗೆ ಒಬ್ಬಟ್ಟು ಕೂಡ ಮಾಡೋಕ್ಕಾಗಿರಲಿಲ್ಲ. ನಮ್ಮ ಯಜಮಾನ್ರಿಗೆ ಹೇಳಿದ್ದೆ, ಅವ್ನಿಗಿಷ್ಟ ಅನ್ನೋ ಕಾರಣಕ್ಕೆ ಸ್ವಲ್ಪ ತೊಗೊಂಡು ಬಂದು ಕೊಡಿ ಅಂತ ಹೇಳಿದ್ದೆ. ಅವ್ನು ಯಾವುದನ್ನು ಬೇಕು ಅಂತ ಕೇಳೋದೇ ಇಲ್ಲ. ನಾವು ತೊಗೊಂಡು ಬಂದು ಕೊಟ್ಟರೆ ತಿಂತಾನೆ ಇಷ್ಟಪಟ್ಟು. ಅವ್ನಿಗೆ ಒಬ್ಬಟ್ಟು ಅಂದರೆ ತುಂಬ ಇಷ್ಟ. ಸ್ವೀಟಲ್ಲಿ ಇಷ್ಟಪಡೋದೇನೆ ಅವನು ಒಬ್ಬಟ್ಟು ಜಾಮೂನು ಅಷ್ಟೇ ಫ್ರೆಂಡ್ಸ್. ಬೇರೆ ಏನು ಸ್ವೀಟ್ ಕೊಟ್ರೂ ಇಷ್ಟಪಡೋದಿಲ್ಲ ಅವನು. ಅದಕ್ಕೋಸ್ಕರನೇ ತಂದು ಕೊಡಿ ಅವನಿಗೆ, ನನಗೆ ಮಾಡೋಕ್ಕಾಗಿಲ್ಲ ಅಂದಿದ್ದಕ್ಕೆ ನಮ್ಮ ಯಜಮಾನ್ರು ತೊಗೊಂಡು ಬಂದಿದ್ದಾರೆ. ಅದ್ರ ಜೊತೆಗೆ ನೋಡಿ ಸ್ವಲ್ಪ ಬೆಣ್ಣೆ ಮುರುಕು ತೊಗೊಂಡು ಬಂದಿದ್ದಾರೆ. ಯಾವುದಕ್ಕೂ ಇಷ್ಟಪಡೋದಿಲ್ಲ ಅವನು. ನಾವೆಲ್ಲ ಕೊಡಿಸಿದ್ರೆ ಅಥವಾ ಮಾಡಿದ್ರೆ ತಿಂತಾನೆ ಅಷ್ಟೇ. ಬಟ್ ಇದೇ ಬೇಕು ಅದೇ ಬೇಕು ಅಂತ ಯಾವತ್ತೂ ಹಠ ಹಿಡ್ದು ಕೇಳೋ ಅಂಥ ಹುಡುಗ ಅಲ್ಲ ಅವನು. ಸೊ ನೋಡಿ ಫ್ರೆಂಡ್ಸ್, ನಾನು ಮನೆಯಲ್ಲಿ ಬದನೇಕಾಯಿ ಪಲ್ಯ ಮಾಡಿದ್ದೀನಿ, ಜೊತೆಗೆ ಸ್ವಲ್ಪ ಚಪಾತಿ ಕೂಡ ಮಾಡಿದ್ದೀನಿ ಫ್ರೆಂಡ್ಸ್. ನಮ್ಮ ಯಜಮಾನ್ರಿಗೆ ಅಂತ ಹೇಳ್ಬಿಟ್ಟು ಚಪಾತಿ ಮಾಡಿದ್ದೆ, ಬದನೇಕಾಯಿ ಪಲ್ಯ ಮಾಡಿ. ಇನ್ನೂ ಊಟ ಆಗಿಲ್ಲ, ಸೊ ಇವಾಗ ಊಟಕ್ಕೆ ಹಾಕ್ಕೊಡ್ಬೇಕು ಫ್ರೆಂಡ್ಸ್. ಸೊ ಥ್ಯಾಂಕ್ ಯು. ಯಾರೆಲ್ಲ ಈ ವಿಡಿಯೋ ನೋಡ್ತಾ ಇದ್ದೀರಾ, ನಿಮಗೆ ಇಷ್ಟ ಆದರೆ ದಯವಿಟ್ಟು ಒಂದು ಲೈಕ್ ಕೊಡೋದನ್ನು ಮರಿಬೇಡಿ. ಇನ್ನು ಲೈಕ್ ಮಾಡಿಲ್ಲ ಅಂತ ಹೇಳಿದ್ರೆ ಒಂದು ಲೈಕ್ ಮಾಡಿ. ಯಾರಾದರೂ ಹೊಸ್ದಾಗಿ ನನ್ನ ಚಾನಲ್ನ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ. ನಿಮ್ಗೆ ಏನು ಅನ್ನಿಸ್ತು ಅಂತ ಕಮೆಂಟ್ ಮಾಡಿ ಫ್ರೆಂಡ್ಸ್.